KLE ಲಾ ಕಾಲೇಜ್, ವಿಶ್ವೇಶ್ವರಯ್ಯ ಲೇಔಟ್, ಬೆಂಗಳೂರು ಈ ವತಿಯಿಂದ ಈ ತಿಂಗಳು 13ನೇ ತಾರೀಕಿನಿಂದ ನಾವು ಪೊಲೀಸರಿಗೆ ಕಾರ್ಯಾಗಾರವನ್ನು ಮಾಡ್ತಾ ಇದ್ದೀವಿ. KLE ಲಾ ಕಾಲೇಜ್ನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಾಕ್ಟರ್ JM ಮಲ್ಲಿಕಾರ್ಜುನಯ್ಯ ಅವರ ನೇತೃತ್ವದಲ್ಲಿ ನಾವು ಸಂಪನ್ಮೂಲ ವ್ಯಕ್ತಿಗಳ ಜೊತೆ ಇವತ್ತಿನವರೆಗೂ 2000ಕ್ಕಿಂತ ಹೆಚ್ಚು ಪೊಲೀಸ್ ಅಧಿಕಾರಿಗಳಿಗೆ ಕ್ರಿಮಿನಲ್ ಮೇಜರ್ ಆ್ಯಕ್ಟ್ಸ್ ಬಗ್ಗೆ ಕಾರ್ಯಾಗಾರವನ್ನು ನಡೆಸ್ಕೊಂಡು ಬಂದಿದ್ದೀವಿ. ಮೊದಲು IPC ಅಂತ ಇತ್ತು, ಈಗ ಭಾರತೀಯ ನ್ಯಾಯ ಸಂಹಿತೆ ಅಂತ ಆಗಿದೆ. ಹಾಗೆ CRPC ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಅಂತ ಬದಲಾವಣೆ ಮಾಡಿದ್ದಾರೆ. ಹಾಗೆ ಎವಿಡೆನ್ಸ್ ಆ್ಯಕ್ಟ್ ಅನ್ನೋದು ಭಾರತೀಯ ಸಾಕ್ಷ್ಯ ಅಧಿನಿಯಮ ಅನ್ನೋ ಒಂದು ಬದಲಾವಣೆಗಳನ್ನು ಮಾಡಿದ್ದಾರೆ. ಈ ಬದಲಾವಣೆಗಳ ಬಗ್ಗೆ ಮೊದಲು ಹೇಗಿತ್ತು, ಈಗ ಯಾವ ಥರ ಮಾರ್ಪಾಡಾಗಿದೆ, ಅಥವಾ ಏನೇನು ಬದಲಾವಣೆಗಳನ್ನು ಕಂಡಿದೆ, ಏನೇನು ಹೊಸ ವಿಷಯವನ್ನು ಒಳಗೊಂಡಿದೆ ಅನ್ನೋ ವಿಚಾರದ ಬಗ್ಗೆ ನಾವು ಕೂಲಂಕುಷವಾಗಿ ಸಂಪನ್ಮೂಲ ವ್ಯಕ್ತಿಗಳ ಜೊತೆಗೆ ಕಾರ್ಯಾಗಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಆ ಸಂಪನ್ಮೂಲ ವ್ಯಕ್ತಿಗಳಲ್ಲಿ ಮೊದಲನೇದಾಗಿ ಪ್ರೊಫೆಸರ್ ಡಾಕ್ಟರ್ ಸುಬ್ರಹ್ಮಣ್ಯ ಜಿ ಗೌಡಪ್ಪನವರಂತ, ಅವರು ಈಗಾಗಲೇ 32 ವರ್ಷ ಈ ಒಂದು ಟೀಚಿಂಗ್ನಲ್ಲಿ ಎಕ್ಸ್ಪೀರಿಯನ್ಸನ್ನು ಪಡೆದಿದ್ದಾರೆ. ಹಾಗೆ ಮಲ್ಲಿಕಾರ್ಜುನ್ ಅಂತ, ಅವರು CRPCನಲ್ಲಿ ಕಾರ್ಯಗಳನ್ನು ನಡೆಸ್ಕೊಡ್ತಾ ಇದ್ದಾರೆ. ಹಾಗೂ ಪ್ರೊಫೆಸರ್ ಡಾಕ್ಟರ್ ಮಾಟೋಳ್ಳಿ, ಇವರು GFGC ಗೌರ್ಮೆಂಟ್ ಲಾ ಕಾಲೇಜ್ ಹೊಳೆನರಸೀಪುರ, ಇವರು ಎವಿಡೆನ್ಸ್ ಆ್ಯಕ್ಟ್ ಬಗ್ಗೆ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಹಾಗಾಗಿ ಇಲ್ಲಿ ಏನೇನು ಬದಲಾವಣೆಗಳು, ಏನೇನು ಮಾರ್ಪಾಟಾಗಿದೆ ಅನ್ನೋ ವಿಚಾರದ ಬಗ್ಗೆ ನಾವು ಕಾರ್ಯಾಗಾರವನ್ನು ನಡೆಸ್ಕೊಂಡು ಬರ್ತಾ ಇದ್ದೀವಿ. ಈಗ ನಾವು ಅದೇ ರೀತಿ ಸುಬ್ರಹ್ಮಣ್ಯ ಜಿ ಗೌಡಪ್ಪನವ್ರು ಅವರು IPC ಬಗ್ಗೆ ಮತ್ತು ಎವಿಡೆನ್ಸ್ ಬಗ್ಗೆ ಸ್ವಲ್ಪ ವಿಚಾರಗಳನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊತಾ ಇದ್ದೀನಿ. ಸರ್, ಓವರ್ ಟು ಯು. ಥ್ಯಾಂಕ್ಸ್ ಮಸೂದನ್ ಅವರೇ. ಈಗ ಜುಲೈ 1ನೇ ತಾರೀಕು 2024ರಂದು ಇಂಡಿಯನ್ ಪಿನಲ್ ಕೋಡ್ ಬದಲಾಗಿ ಭಾರತದ ನ್ಯಾಯ ಸಂಹಿತೆ 2023 ಕಾನೂನು ಜಾರಿಗೊಳಿಸಲಾಗುವುದು. ಇಲ್ಲಿಯವರೆಗೆ ನಾವು ಇಂಡಿಯನ್ ಪಿನಲ್ ಕೋಡ್, ಈ ಕಾನೂನು 1860ರಲ್ಲಿ ಜಾರಿಗೊಳಿಸಲಾಯಿತು. ಆದರೆ ಆ್ಯಕ್ಚುಲಿ ಅದನ್ನು ಡ್ರಾಫ್ಟ್ ಮಾಡಿದ್ದು, ತಯಾರು ಮಾಡಿದ್ದು 1833ರಿಂದ 1836ರ ಒಳಗೆ ಫಸ್ಟ್ ಲಾ ಕಮಿಷನ್ ಆಫ್ ಇಂಡಿಯಾ, ಬ್ರಿಟಿಷರು ಮಾಡಿದಂಥ ಫಸ್ಟ್ ಲಾ ಕಮಿಷನ್ ಲಾರ್ಡ್ ಮೆಕೆಲೆ ಕೈಗೊಳಗೆ ಆಗಿತ್ತು. ಬಟ್ ಅದು 1860ರಲ್ಲಿ ಜಾರಿಗೊಳಿಸಲಾಯಿತು. 1860ರಿಂದ ಇಲ್ಲಿವರೆಗೆ ಅದು ನಡೀತಾ ಇತ್ತು. ಇನ್ನೊಂದು ತಿಂಗಳಲ್ಲಿ ಅದರದ ಲೈಫು ಎಂಡ್ ಆಗುತ್ತೆ. ಸೊ 190 ವರ್ಷ ಇತಿಹಾಸ, ನೀವು 1833ರಿಂದ ತೊಗೊಂಡ್ರೆ 190 ವರ್ಷ ಇತಿಹಾಸ ಇರುವ ಕಾನೂನನ್ನು ತನ್ನ ಜರ್ನಿಯನ್ನು ಮುಗಿಸುತ್ತೆ. ಇದು ನಂಬುವುದು ಕಷ್ಟ, ಯಾಕಂದರೆ ನಾನು 32 ವರ್ಷದವರೆಗೆ ಬರೀ ಇಂಡಿಯನ್ ಪಿನಲ್ ಕೋಡ್ ಹೇಳ್ಕೊತಾ ಬಂದಿದ್ದೆ. ಇನ್ನು ಮುಂದೆ ಭಾರತೀಯ ನ್ಯಾಯ ಸಂಹಿತೆ BNS ಅಂತ ಹೇಳಬೇಕು, 2023. ಇದು ಜುಲೈ 1ನೇ ತಾರೀಕಿಗೆ ಜಾರಿಗೆ ಬರುತ್ತೆ, ನೋಟಿಫಿಕೇಷನು ಆಗಿದೆ. ಇದು ಒಂದು ಸಂಗತಿ. ಇನ್ನು ನಾವು ಭಾರತೀಯ ನ್ಯಾಯ ಸಂಹಿತೆಗೆ ಹೊಂದ್ಕೋಬೇಕಷ್ಟೇ. ನಾನು ಈ ಎರಡು ಕಾನೂನು ನಡುವೆ ಇರೋ ಅಂತರಗಳನ್ನು ಹೇಳ್ತೀನಿ. ಇಲ್ಲೆಲ್ಲ ಹೇಳಲಿಕ್ಕಾಗೋದಿಲ್ಲ. ಪ್ರಮುಖವಾದ ಅಂಶಗಳನ್ನು ನಿಮ್ಮ ಮುಂದಿಡಲಿಕ್ಕೆ ನಾನು ಪ್ರಯತ್ನ ಪಡ್ತೀನಿ. ಮೊದಲನೇದಾಗಿ ನಮ್ಮ ಹೋಮ್ ಮಿನಿಸ್ಟರ್ ಅಮಿತ್ ಶಾ ಅವರು ಪಾರ್ಲಿಮೆಂಟಲ್ಲಿ ಹೇಳಿದ್ರು, ನಾವು ಸ್ವತಂತ್ರ ಗಳಿಸಿ 70 ವರ್ಷ ಆದರೂ ನಾವು ಇನ್ನೂ ಹಳೆ ಬ್ರಿಟಿಷ್ ಕಾನೂನಲ್ಲಿ ಮುಂದುವರಿತಿದ್ದೇವೆ, ನಮ್ಮದೇ ಆದ ಕಾನೂನು ಬೇಕಂತ ಅವರು ಪ್ರತಿಪಾದಿಸಿದರು. ಆ ಒಂದು ದೃಷ್ಟಿಯಲ್ಲಿ ಇಟ್ಟುಕೊಂಡು ಈ ಹೊಸ ಭಾರತೀಯ ನ್ಯಾಯ ಸಂಹಿತೆ, ಭಾರತೀಯ ಅಂತ ಒಂದು ಹೆಸರನ್ನು ಈ ನ್ಯಾಯ ಸಂಹಿತೆ ಕೊಟ್ಟರು. ಸೊ ಇಂಡಿಯನ್ ಪಿನಲ್ ಕೋಡ್ ಇಂಗ್ಲೀಷ್ನಲ್ಲಿತ್ತು, ಭಾರತೀಯ ನ್ಯಾಯ ಸಂಹಿತೆ ಅನ್ನೋದು ಭಾರತೀಯ ಹೆಸರಿನಲ್ಲಿದೆ, ಆದರೂ ಇದು ಇಂಗ್ಲೀಷ್ನಲ್ಲಿ ಇದೆ. ಇದು ಒಂದು ವಿಪರ್ಯಾಸ. ಈಗ ಇಂಡಿಯನ್ ಪಿನಲ್ ಕೋಡ್ನಲ್ಲಿ 511 ಸೆಕ್ಷನ್ಗಳಿತ್ತು.
ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಅದನ್ನು 358 ಸೆಕ್ಷನ್ಗೆ ಕೆಳಗಿಳಿಸಿದ್ದಾರೆ. ಇದರ ಅರ್ಥ ಎಲ್ಲ ಬಹಳಷ್ಟು ಅಪರಾಧಗಳನ್ನು ತೆಗೆದು ಹಾಕಿದ್ದಾರೆ ಅಂತ ಅರ್ಥ ಅಲ್ಲ. ಏನು ಮಾಡಿದ್ದಾರೆ ಅಂತಂದರೆ ಆ ಇಂಡಿಯನ್ ಪಿನಲ್ ಕೋಡ್ ಸೆಕ್ಷನ್ಗಳನ್ನು ರೀಆರ್ಗನೈಸ್ ಮಾಡಿದ್ದಾರೆ, ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಕೆಲವೊಂದು ಸೆಕ್ಷನ್ಗಳಲ್ಲಿ ಭಾಳ ಸೆಕ್ಷನ್ ಕೂಡಿಸಿದ್ದಾರೆ, ಕೆಲವೊಂದು ಸೆಕ್ಷನ್ಗಳು ಹಿಂದೆ ಮುಂದೆ ಮಾಡಿದ್ದಾರೆ. ಹಿಂಗಾಗೋದ್ರಿಂದ 358 ಸೆಕ್ಷನ್ಸ್ಗಳಾಗಿ ಬಂದಿದೆ. ಕೆಲವೇ ಕೆಲವು ಅಪರಾಧಗಳನ್ನು ತೆಗೆದುಹಾಕಿದ್ದಾರೆ. ಅದರಲ್ಲಿ 3 ಅಪರಾಧಗಳು, ಪ್ರಮುಖವಾದ 3 ಅಪರಾಧಗಳನ್ನು ಕೈ ಬಿಡಲಾಗಿದೆ. ಮೊದಲೇ ಅಪರಾಧ IPCಯಲ್ಲಿ 309 ಸೆಕ್ಷನ್ ಏನು ಹೇಳ್ತಾ ಇದ್ದಾರೆ, ಅಟೆಂಪ್ಟ್ ಟು ಕಮಿಟ್ ಸುಸೈಡ್ ಅಂತಿತ್ತು. ಆತ್ಮಹತ್ಯೆ ಪ್ರಯತ್ನ ಮಾಡಿಕೊಳ್ಳುವುದು ಅಪರಾಧ ಇತ್ತು, ಆತ್ಮಹತ್ಯೆ ಮಾಡಿಕೊಳ್ಳೋದಲ್ಲ. ಆತ್ಮಹತ್ಯೆ ಮಾಡಿಕೊಂಡವನು ಏನು ಮಾಡಲಿಕ್ಕಾಗಲ್ಲ. ಆತ್ಮಹತ್ಯೆ ಮಾಡಿಕೊಳ್ಳೋಕ್ಕೆ ಪ್ರಯತ್ನ ಪಟ್ಟು ಅದರಲ್ಲಿ ಫೇಲ್ ಆದವನು ಮಾತ್ರ ಇಂಡಿಯನ್ ಪಿನಲ್ ಕೋಡ್ದಲ್ಲಿ ಬರ್ತಿತ್ತು. ಅದು ಸೆಕ್ಷನ್ 309ದಲ್ಲಿ ಇತ್ತು. ಮೊದಲಿನ ಸೆಕ್ಷನ್ದಲ್ಲಿ 1 ವರ್ಷದವರೆಗೆ ಶಿಕ್ಷೆಯನ್ನು ವಿಧಿಸುವ ಕಾನೂನಿತ್ತು. ಒಂದು ವರ್ಷ ಶಿಕ್ಷೆ ವಿಧಿಸಬಹುದಿತ್ತು, ವಿಧಿಸಲಿಕ್ಕಿಲ್ಲ. ಬಟ್ ಆ ಸೆಕ್ಷನನ್ನು ಬಹಳ ಮಂದಿ ಕ್ರಿಟಿಸೈಸ್ ಮಾಡಿದ್ರು. ಆತ್ಮಹತ್ಯೆ ಮಾಡಿಕೊಂಡವನು ಪ್ರಯತ್ನದಲ್ಲಿ ವಿಫಲನಾದವನನ್ನು ಕೋರ್ಟಿಗೆ ಅಥವಾ ಜೈಲಿಗೆ ಕಳಿಸೋ ವಿಚಾರವಲ್ಲ. ಆ ಮನುಷ್ಯನಿಗೆ ಸಾಂತ್ವನದ ಅಗತ್ಯವಿರುತ್ತೆ, ಆ ಮನುಷ್ಯನನ್ನೇ ಮೆಡಿಕಲ್ ಹಾಸ್ಪಿಟ್ಲಿಗೆ ಸೇರಿಸೋ ಅಗತ್ಯ ಇರುತ್ತೆ, ಕೌನ್ಸಿಲಿಂಗ್ ಅಗತ್ಯವಿರುತ್ತೆ. ಅಂಥ ಮನುಷ್ಯನ ಮತ್ತೆ ಜೈಲಿಗೆ, ಮತ್ತೆ ಕೋರ್ಟಿಗೆ, ಮತ್ತೆ FIR, ಪೊಲೀಸು, ಸ್ಟೇಟ್ಮೆಂಟು, ಟ್ರಯಲ್ಲು, ಇದು ಬಹಳ ಒಂದು ಅವಾಮನಿ ಇನ್ಹ್ಯೂಮನ್ ಲಾ ಅಂತೀನೋ, ಇನ್ಹ್ಯೂಮನ್ ಸೆಕ್ಷನ್ ಅಂತೀವಿ. ಸೊ ಹೀಗಾಗಿ ಅದನ್ನು ತೆಗೆದು ಹಾಕಬೇಕಂತೂ ಒತ್ತಾಯ ಬರೆದಿಸಿತ್ತು. ಈ ವರ್ಷ ಅದನ್ನು ಈ ಹೊಸ ಕಾನೂನಲ್ಲಿ ಏನು ಮಾಡಿದೆ ಅಂದರೆ ತೆಗೆದು ಹಾಕಲಾಗಿದೆ. ಈ ಅಂಶ ಈಗೇನಾಗುತ್ತೆ, ಮೆಂಟಲ್ ಹೆಲ್ತ್ ಆ್ಯಕ್ಟ್ 2017ದಲ್ಲಿ ಬರುತ್ತೆ. ಆತ್ಮಹತ್ಯೆ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಪಟ್ಟವನು ಮನುಷ್ಯನನ್ನು ಒಂದು ರೀತಿಯ ಮಾನಸಿಕ ವ್ಯಕ್ತಿಯನ್ನು ತಿಳಿದುಕೊಳ್ತಾರೆ. ಸೊ ಹೀಗಾಗಿ ಅದನ್ನು ಮೆಂಟಲ್ ಹೆಲ್ತ್ ಆ್ಯಕ್ಟಲ್ಲಿ ತಂದಿದ್ದಾರೆ. ಸೊ ಈ ಸೆಕ್ಷನ್ದ ಭಾರತೀಯ ನ್ಯಾಯ ಸಂಹಿತೆ ತೆಗೆದೊಂದು ಒಳ್ಳೆಯ ಲಕ್ಷಣ ಅಂತ ನಾನು ಅನ್ಬೋದು. ಇದು ಒಂದು. ಎರಡನೇದ್ದು ಸೆಡಿಷನ್ 124A ಸೆಡಿಷನ್ನು. ಇದು ಒಂದು ಕಾನೂನು. ಸರ್ಕಾರದ ವಿರುದ್ಧ, ಸರ್ಕಾರದ ಡಿಫೆಮೇಷನ್ ಮಾಡೋದು, ಸರ್ಕಾರ ವಿರುದ್ಧ ಜನರು ದಂಗೆ ಏಳಲಿಕ್ಕೆ ಪ್ರಚೋದನೆ ಮಾಡೋದು, ಸರ್ಕಾರ ವಿರುದ್ಧ ಕಂಟೆಂಪ್ಟು, ಹೆಟ್ರೇಟು ಅನ್ನುವ ಒಂದು ವಿಷದ ಬೀಜವನ್ನು ಬಿಚ್ಚಿ ಸರ್ಕಾರವನ್ನು ಬೀಳಿಸಲಿಕ್ಕೆ ಪ್ರಯತ್ನ ಪಡೋದು ಒಂದು ಅಪರಾಧವಾಗಿತ್ತು ಭಾರತೀಯ ಇಂಡಿಯನ್ ಪಿನಲ್ ಕೋಡ್ನಲ್ಲಿ. ಈ ಸೆಕ್ಷನ್ ತಂದವರು ಬ್ರಿಟಿಷರು ಮೊದಲು ಡ್ರಾಫ್ಟ್ ಮಾಡಿದಾಗ, ಇಂಡಿಯನ್ ಪಿನಲ್ ಕೋಡ್ ಡ್ರಾಫ್ಟ್ ಮಾಡಿದಾಗ ಈ ಸೆಕ್ಷನ್ ಇದ್ದಿದ್ದಿಲ್ಲ. ಆಮೇಲೆ ಬ್ರಿಟಿಷ್ ಸರ್ಕಾರ ತಂತು. ಯಾಕೆ ಬ್ರಿಟಿಷ್ ಸರ್ಕಾರ ತಂತಂದ್ರೆ ಆಗಿನ ಕಾಲದಲ್ಲಿ ಭಾರತೀಯ ಜನರು ಆ ಸರ್ಕಾರವನ್ನು ಟೀಕಿಸ್ತಿದ್ರು, ಆ ಸರ್ಕಾರವನ್ನು ಕೆಡವಲಿಕ್ಕೆ ನೋಡ್ತಿದ್ರು. ಹೀಗಾಗಿ ತಮ್ಮ ಸರ್ಕಾರವನ್ನು ರಕ್ಷಣೆ ಮಾಡೋಕ್ಕೋಸ್ಕರ ಆ ಸೆಕ್ಷನ್ 124A ತಂದಿದ್ದರು. ನ್ಯಾಚುರಲ್ ಆಗಿ ನಾವು ಯಾವಾಗ ಇಂಡಿಪೆಂಡೆನ್ಸ್ ಸಿಕ್ತು ಅವಾಗೇ ಆ ಸೆಕ್ಷನ್ ಹೋಗಬೇಕಾಗಿತ್ತು, ಆ ಸೆಕ್ಷನ್ ಡಿಲೀಟ್ ಮಾಡಬೇಕಾಗಿತ್ತು. ಬಟ್ ಸರ್ಕಾರದವರು ಮಾಡಲಿಲ್ಲ. ಯಾವಾಗಲೂ ಈ ಸೆಕ್ಷನನ್ನು ಉಪಯೋಗ ಮಾಡಿಕೊಳ್ಳೋದವ್ರು ಸರ್ಕಾರ, ಅಪೋಸಿಷನ್ದವ್ರು ಯಾವಾಗ ಅದನ್ನು ಅಪೋಸಿಷನ್ ಮಾಡ್ತಾರೆ, ಅಪೋಸಿಷನ್ ಒಂದು ವೇಳೆ ಸರ್ಕಾರಕ್ಕೆ ಬಂದ ಕೂಡಲೇ ಅದೇ ಸೆಕ್ಷನನ್ನು ಉಪಯೋಗ ಮಾಡ್ತಾರೆ. ಈಗ ಇದನ್ನು ತೆಗೆದಿದ್ದು ಒಂದು ಒಳ್ಳೆಯ ಲಕ್ಷಣಗಳೇ. ಸೊ ಸೆಡಿಷನ್ ಅನ್ನುವ ಒಂದು ಅಪರಾಧವನ್ನು ಈ ಹೊಸ ನ್ಯಾಯ ಸಂಹಿತೆ ಇರಲಿಲ್ಲ. ಆದರೂ ಒಂದು ಹೇಳ್ತೀನಿ, ಈ ಒಂದು ಸಂಭಾವನೆ ಇನ್ನೊಂದು ಸೆಕ್ಷನ್ ಮುಖಾಂತರ ಭಾರತೀಯ ನ್ಯಾಯ ಸಂಹಿತೆಯಲ್ಲಿದೆ. ಸೆಕ್ಷನ್ 152 ನ್ಯೂ ಆ್ಯಕ್ಟ್ದಲ್ಲಿ, ಭಾರತೀಯ ನ್ಯಾಯ ಸಂಹಿತೆಯಲ್ಲಿ ಸೆಕ್ಷನ್ 152 ಏನು ಹೇಳುತ್ತಂತಂದರೆ, ಭಾರತದ ರಾಷ್ಟ್ರದ ನಾವು ಅಫೆನ್ಸ್ ಅಗೇನ್ಸ್ಟ್ ಸಾವರ್ನಿಟಿ, ಇಂಟಿಗ್ರಿಟಿ ಆಫ್ ಇಂಡಿಯಾ ಅಂತೀವಿ. ಭಾರತ ದೇಶದ ಬಗ್ಗೆ ಇಲ್ಲಿವರೆಗೆ ಸರ್ಕಾರದ ಬಗ್ಗೆ ಇತ್ತು. ಈಗ ಹೊಸ ಆ್ಯಕ್ಟ್ನಲ್ಲಿ ಭಾರತದ ದೇಶದ ಬಗ್ಗೆ ಅವಹೇಳನಕಾರಿ ಮಾಡ್ತಾ ಇದ್ರೆ, ಅಥವಾ ಭಾರತ ದೇಶವನ್ನು ವಿಭಜನೆ ಮಾಡಲಿಕ್ಕೆ ನೋಡಿದರೆ, ಅಥವಾ ಭಾರತ ದೇಶದ ವಿರುದ್ಧ ದಂಗೆ ಮಾಡಲಿಕ್ಕೆ ಪ್ರಚೋದನೆ ಮಾಡಲಿಕ್ಕೆ ಮಾಡಿದರೆ ಅಪರಾಧ ಆಗತ್ತೆ. ಇಲ್ಲಿ ಪ್ರಶ್ನೆ ಬರೋದು, ಭಾರತ ದೇಶ ಅಂದರೆ ಏನು? ಭಾರತ ದೇಶ ಅಂದರೆ ಸಾಮಾನ್ಯವಾಗಿ ಸರ್ಕಾರನೂ ಬರುತ್ತೆ. ಸೊ ಹೀಗಾಗಿ ಸೆಡಿಷನ್ ಪೂರ್ತಿಯಾಗಿ ಹೋಗಿದಂತೆ ಅನಿಸಲ್ಲ. ಇದು ಒಂದು ವೇಳೆ ಸೆಕ್ಷನ್ 152ದಲ್ಲಿ ಬರುವ ಸಂಭವತೆ ಇದೆ. ಇದು ಹೆಂಗೆ ಇಂಟರ್ಪ್ರಿಟೇಷನ್ ಆಗುತ್ತೆ ಅನ್ನೋದು ನೋಡಬೇಕು. ಇನ್ನು ಮೂರನೇದ್ದು ತೆಗೆದಿದ್ದು ಅಂತಂದರೆ ಅಡಲ್ಟ್ರಿ. ಸೆಕ್ಷನ್ 497 ಅಡಲ್ಟ್ರಿ ಅಂದರೆ ನಿಮಗೆಲ್ಲ ಗೊತ್ತಿದೆ. ಅಡಲ್ಟ್ರಿ ಅಂದರೆ ಮದುವೆಯಾದ ಹೆಣ್ಣುಮಗಳು ತನ್ನ ಗಂಡನಿದ್ದಾಗ ಬೇರೆ ಪುರುಷನ ಜೊತೆ ಅವನ ಸಮ್ಮತಿಯಿಂದ, ಇವಳ ಸಮ್ಮತಿಯಿಂದ ಸೆಕ್ಷುವಲ್ ಇಂಟರ್ಕೋರ್ಸ್ ಆದರೆ ಅಡಲ್ಟ್ರಿ ಅಂತೀವಿ ನಾವು. ಈ ಅಡಲ್ಟ್ರಿ ತಂದಿದ್ದು ಉದ್ದೇಶ ಏನಂತಂದರೆ,
ಯಾವುದೇ ಮದುವೆಯಾದ ಹೆಣ್ಣು ಮಗಳು ತನ್ನ ಗಂಡನ ಜೊತೆನೇ ಸೆಕ್ಸ್ ಮಾಡಬೇಕು ವಿನ ತನ್ನ ಗಂಡನ ಜೊತೆ ಬೇರೆದವ್ರ ಜೊತೆ ಲೈಂಗಿಕ ಸಂಬಂಧ ಇಟ್ಟುಕೊಂಡ್ರೆ ಅದು ಮನೆತನವನ್ನು ಹಾಳು ಮಾಡುತ್ತೆ, ಮ್ಯಾರೇಜನ್ನು ಹಾಳು ಮಾಡುತ್ತೆ, ಫ್ಯಾಮಿಲಿಯನ್ನು ಹಾಳು ಮಾಡುತ್ತೆ. ಆ ಉದ್ದೇಶವನ್ನು ಇಟ್ಕೊಂಡು ಒಂದು ಫ್ಯಾಮಿಲಿ ಮ್ಯಾರೇಜನ್ನು ರಕ್ಷಣೆ ಮಾಡಿಕೊಂಡು ಉದ್ದೇಶದಿಂದ ಈ ಅಪರಾಧವನ್ನು ಮಾಡಿದ್ರು, ಇದನ್ನು ಅಪರಾಧವನ್ನು ಮಾಡಿದ್ರು. ಆದರೆ ಈಗ ಭಾರತ ನ್ಯಾಯ ಸಂಹಿತೆಯಲ್ಲಿ ಅಡಲ್ಟ್ರಿನ ತೆಗೆದು ಹಾಕಿದ್ದಾರೆ, ಅಬಾಲಿಷನ್ ಮಾಡಿದ್ದಾರೆ, ಡಿಲೀಟ್ ಮಾಡಿದ್ದಾರೆ. ಇದಕ್ಕೆ ಮಾಡಲಿಕ್ಕೆ ಒಂದು ಕಾರಣನೂ ಇದೆ. ಯಾಕೆಂದರೆ ಸುಪ್ರೀಂ ಕೋರ್ಟು 2019 ಸೈಮನ್ ಜೋಸೆಫ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸಿನಲ್ಲಿ ಸುಪ್ರೀಂ ಕೋರ್ಟು ಆವಾಗ ಏನು ಹೇಳ್ತು, 5 ಜಡ್ಜಸ್ ಬೆಂಚಸ್ ಏನು ಹೇಳ್ತು ಅಂತಂದರೆ, ಇಲ್ಲಿ ಸಂವಿಧಾನದಲ್ಲಿ ನಮಗೆ ಅಭಿವ್ಯಕ್ತಿ ಸ್ವತಂತ್ರ ಇದೆ, ಲಿಬರ್ಟಿ ಇದೆ, ಪ್ರಿವಿಲೇಜ್ ಇದೆ ಆರ್ಟಿಕಲ್ 21ದಲ್ಲಿ. ಸೊ ಅಂಥ ವೇಳೆಯಲ್ಲಿ ಯಾವುದೇ ಇಬ್ಬರು ವ್ಯಕ್ತಿಗಳು ಅಥವಾ ಮ್ಯಾಚೂರ್ಡ್ ವ್ಯಕ್ತಿಗಳು, ಸೌಂಡ್ ಮೈಂಡೆಡ್ ಪರ್ಸನ್ಸ್ಗಳು, ಅಡಲ್ಟ್ ಪರ್ಸನ್ಗಳು ಮುಕ್ತ ಸಂಮತಿಯಿಂದ ತಮ್ಮ ನಡುವೆ ಏನೇ ಒಂದು ರಿಲೇಷನ್ ಇಟ್ಕೊಂಡ್ರು ಅದು ರೈಟ್ ಆಫ್ ಅ ಪ್ರೈವಸಿಯಲ್ಲಿ ಬರುತ್ತೆ. ಅದು ಕ್ರಿಮಿನಲ್ ಆ್ಯಕ್ಟ್ ಆಗಲ್ಲ, ಅಪರಾಧ ಮಾಡಲಿಕ್ಕೆ ಆಗಲ್ಲ. ಅಪರಾಧ ಮಾಡಿದರೆ ಅದು ವೈಲೇಷನ್ ಆಫ್ ಆರ್ಟಿಕಲ್ 21 ಅಂತ ಸುಪ್ರೀಂ ಕೋರ್ಟ್ 2019 ಹೇಳ್ತು. ಆ ತೀರ್ಮಾನದ ಪ್ರಕಾರ ದಿ ಅಡಲ್ಟಿ ಅನ್ನೋದು ಕ್ರಿಮಿನಲ್ ಅಫೆನ್ಸ್ ಆಗ್ಲಿಕ್ಕೆ ಶಕ್ಯನಿಲ್ಲ. ಬಟ್ ಅದನ್ನು ಈಗ ಏನು ಮಾಡಿದ್ರು, ಎಕ್ಸ್ಪ್ಲಿಸಿಟ್ ಆಗಿ ಹೊಸ ಕಾನೂನಲ್ಲಿ ತೆಗೆದುಹಾಕಿದ್ದಾರೆ. ಸೊ ಹೊಸ ಕಾನೂನಲ್ಲಿ 3 ಅಪರಾಧಗಳನ್ನು ತೆಗೆದುಹಾಕಿದ್ದಾರೆ. 1 ಅಡಲ್ಟ್ರಿ, 2ನೇದು ಸೆಡಿಷನ್ನು, 3ನೇದು ಅಟೆಂಪ್ಟ್ ಟು ಕಮಿಟ್ ಸುಸೈಡ್. ಇವು 3 ಅಪರಾಧಗಳನ್ನು ತೆಗೆದುಹಾಕಿದ್ದಾರೆ ವಿನಃ ಉಳಿಕಿದ್ದು ಯಾವುದೋ ಅಪರಾಧಗಳನ್ನು ಯಾವುದೂ ತೆಗೆದುಹಾಕಿಲ್ಲ. ಅವನು ರಿಆರ್ಗನೈಸೇಷನ್ ಮಾಡಿದ್ದಾರೆ, ಅವನು ಮತ್ತಷ್ಟು ರೀಸ್ಟ್ರಕ್ಚರ್ ಮಾಡಿದ್ದಾರೆ. ಸೊ ಕೆಲವೊಂದು ಅಪರಾಧಗಳಲ್ಲಿ ಏನು ಮಾಡಿದ್ದಾರೆ, ಪನಿಷ್ಮೆಂಟನ್ನು ಹೆಚ್ಚು ಮಾಡಿದ್ದಾರೆ. ಸೊ ಇದು ಒಂದು ಸಂಗತಿ. ಇನ್ನೊಂದು ಸಂಗತಿ ಏನು ಹೇಳ್ತಂತಂದರೆ, ಇಲ್ಲಿವರೆಗೆ ಈ ಒಂದು ಹಳೆ ಕಾನೂನಲ್ಲಿ 5 ಪ್ರಕಾರ ಶಿಕ್ಷೆ ಇದ್ದು. ಒಂದು ಡೆತ್ ಸೆಂಟೆನ್ಸ್ ಇತ್ತು, ಲೈಫ್ ಇಂಪ್ರಿಸನ್ಮೆಂಟ್ ಇತ್ತು, ಒಂದು ಸಿಂಪಲ್ ಇಂಪ್ರಿಸನ್ಮೆಂಟು, ರಿಗ್ರೆಸ್ ಇಂಪ್ರಿಸನ್ಮೆಂಟು, ಫೈನು, ಫೋರ್ ಫ್ಯೂಚರು, 5 ಥರದ ಶಿಕ್ಷೆಗಳಿತ್ತು. ಈ ಹೊಸ ಆ್ಯಕ್ಟ್ನಲ್ಲಿ ಇನ್ನೊಂದು ಆ್ಯಡ್ ಮಾಡಿದ್ದಾರೆ, ಕಮ್ಯುನಿಟಿ ಸರ್ವಿಸ್ ಅಂತ ಆ್ಯಡ್ ಮಾಡಿದ್ದಾರೆ. ಕಮ್ಯುನಿಟಿ ಸರ್ವಿಸ್ ಅಂತ ಏನು ಡೆಫಿನೇಷನ್ ಕೊಟ್ಟಿಲ್ಲ. ಕಮ್ಯುನಿಟಿ ಸರ್ವಿಸ್ ಅಂದರೆ ಏನೂ ಹೇಳಿಲ್ಲ. ಕಮ್ಯುನಿಟಿ ಸರ್ವಿಸ್ ಅಂದರೆ ಆ ಶಿಕ್ಷೆಯೊಳಗಾದ ವ್ಯಕ್ತಿಗೆ ಅಥವಾ ಏನೊಂದು ರಸ್ತೆಯನ್ನು ಸ್ವಚ್ಛಗೊಳಿಸೋದು, ಗುಡಿಯನ್ನು ಸ್ವಚ್ಛಗೊಳಿಸೋದು, ಅಥವಾ ಶಾಲೆಯಲ್ಲಿ ಸಣ್ಣ ಮಕ್ಕಳಿಗೆ ಪಾಠ ಹೇಳ್ಕೊಡೋದು ಆಗ್ಬೋದು, ಅಥವಾ ವಯಸ್ಕರಿಗೆ ಪಾಠ ಹೇಳ್ಕೊಡೋದು ಆಗ್ಬೋದು. ಇಂಥ ಶಿಕ್ಷೆಯನ್ನು ಕೊಡಬಹುದು. ಇದೆಲ್ಲ ಕಮ್ಯುನಿಟಿ ಸರ್ವಿಸ್ನಲ್ಲಿ ಬರುತ್ತೆ. ಈ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆಯನ್ನು 5 ಅಪರಾಧಗಳಲ್ಲಿ ಮಾತ್ರ ಉಪಯೋಗಿಸಿದ್ದಾರೆ. ಎಕ್ಸಾಂಪಲ್ ಆಗಿ ಡಿಫೆಮೇಷನ್ ಕೇಸ್ನಲ್ಲಿ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆಯನ್ನು ಕೊಡಬಹುದು. ಇನ್ನೊಂದು ಸಣ್ಣ ತುಡುಗು ಮಾಡಿದಾಗ ಅಥವಾ ತುಡುಗು ಮಾಡಿದಂಥ ಥೆಫ್ಟ್ ಮಾಡಿದಂಥ ವ್ಯಾಲ್ಯೂ 5,000 ಒಳಗಿತ್ತು, ಅದನ್ನು ರಿಟರ್ನ್ ಮಾಡಿದಾಗ ಆ ವ್ಯಕ್ತಿಗೆ ಕಮ್ಯುನಿಟಿ ಸರ್ವಿಸ್ ಶಿಕ್ಷೆನ ಕೊಡ್ತಾ ಇದ್ರು. ಸೊ ಈ ಒಂದು 5-6 ಕೇಸ್ನಲ್ಲಿ ಕಮ್ಯುನಿಟಿ ಸರ್ವಿಸು ಕೊಟ್ಟಿದ್ದಾರೆ. ಇದು ಒಂದು ಒಳ್ಳೆಯ ಲಕ್ಷಣ. ಇದ್ರ ಬಗ್ಗೆನೂ ಆಬ್ಜೆಕ್ಷನ್ನು ಇಲ್ಲ. ಇನ್ನು ಮುಂದುವರೆದು ಈ ಆ್ಯಕ್ಟು, ನಾನು ಮೊದಲೇ ಹೇಳ್ತೀನಿ, ಯಾವ ಆ್ಯಕ್ಟು ಪರ್ಫೆಕ್ಟ್ ಆಗಲ್ಲ. ಅರಿಸ್ಟಾಟಲ್ ಮೊದಲೇ ಹೇಳಿದ್ದಾನೆ, ಪ್ರತಿಯೊಂದು ಕಾನೂನು ಯಾವಾಗಲೂ ಅಪೂರ್ಣನೇ. ಯಾಕೆ ಅಪೂರ್ಣ ಅಂತಂದರೆ, ಸಮಾಜ ವೇಗವಾಗಿ ಬೆಳೀತಿರ್ತದೆ, ಸಮಾಜ ನಿರಂತರವಾಗಿ ಬದಲಾವಣೆ ಆಗುತ್ತಿರ್ತದೆ. ಸೊ ಹಿಂಗಾಗಿ ಕಾನೂನಲ್ಲಿ ಈ ಸಮಾಜದಲ್ಲಿ ಆಗುವ ಎಲ್ಲ ಘಟನೆಗಳಿಗೆ ಕಾನೂನಲ್ಲಿ ಅವಕಾಶ ಕೊಡಲಿಕ್ಕೆ ಆಗುವುದಿಲ್ಲ. ಸೊ ಟ್ರಯಲ್ ಆ್ಯಂಡ್ ಎರರ್ ಮೇಲೆ ನಾವು ಹೋಗಲೇಬೇಕು. ಸೊ ಕಾನೂನು ಬಂದ ಮೇಲೆ ಸಮಾಜದಲ್ಲಿ ಅಪ್ಲಿಕೇಶನ್ ಆದಲ್ಲಿ ಈ ಕಾನೂನಲ್ಲಿ ಏನು ನುಣ್ಣಿ ತಿಳಿದುಕೊಂಡು ಮತ್ತದನ್ನು ನಾವು ಸರಿಪಡಿಸಬೇಕಾಗುತ್ತೆ. ಇದು ನಿರಂತರವಾಗಿ ನಡೆಯುವಂಥ ಕ್ರಿಯೆ. ಈಗ ನಾನು ಮೊದಲು ಬರೋದು ಅಂತಂದರೆ, ಮೊದಲೇ ಈ ಕಾನೂನಲ್ಲಿ ಮುಖ್ಯ ದೋಷವನ್ನು ಹೇಳ್ತೀನಿ. ಸೆಕ್ಷನ್ 358 ಹೇಳುತ್ತೆ ಲಾಸ್ಟಿಗೆ. ಈ ಹೊಸ ಕಾನೂನಲ್ಲಿ ಸೆಕ್ಷನ್ 358 ಸಬ್ ಕ್ಲಾಸ್ 3 ಹೇಳುತ್ತೆ. ಏನು ಹೇಳುತ್ತೆ ಸೆಕ್ಷನ್ 358 ಸಬ್ ಕ್ಲಾಸ್ ಅಂತಂದರೆ, ಯಾವತ್ತು ಜುಲೈ 1ನೇ ತಾರೀಕು ಕಾನೂನು ಬರುತ್ತೆ, ಜುಲೈ 1ನೇ ತಾರೀಕು ಕಾನೂನು ಬಂದ ಮೇಲೆ ಏನೇ FIRಗಳಾದರೂ, ಏನೇ ಅಪರಾಧಗಳು ಆದರೂ ಅದಕ್ಕೆ ಇದೇ ಕಾನೂನು ಅಪ್ಲೈ ಆಗುತ್ತೆ, ಹಳೆ ಕಾನೂನು ಅಪ್ಲೈ ಆಗಲ್ಲ ಅಂತ ಹೇಳುತ್ತೆ. ಯಾವಾಗಲೂ IPC, ನಾವು ಭಾರತೀಯ ನ್ಯಾಯ ಸಂಹಿತೆ ಅಂತ, ಇದು ಒಂದು ಸಬ್ಸ್ಟ್ಯಾಂಟಿವ್ ಆ್ಯಕ್ಟ್ ಅಂತಂದರೆ ಈ ಆ್ಯಕ್ಟಿನಲ್ಲಿ ಒಂದು ಲಯಬಿಲಿಟಿ ಇರುತ್ತೆ, ಒಂದು ಪನಿಷ್ಮೆಂಟ್ ಇರುತ್ತೆ, ಒಂದು ರೈಟ್ ಇರುತ್ತೆ, ಒಂದು ಪ್ರಿವಿಲೇಜ್ ಇರುತ್ತೆ. ಸೊ ಯೂಶಲಿ ಸಬ್ಸ್ಟ್ಯಾಂಟಿವ್ ಲಾ ಬಂದ ನಂತರ ಆಗೋ ಘಟನೆಗಳಿಗೆ ಅಪ್ಲೈ ಆಗುತ್ತೆ, ಹಿಂದಿನ ಘಟನೆಗಳಿಗೆ ಅಪ್ಲೈ ಆಗಲ್ಲ. ಇದು ಸಾಮಾನ್ಯವಾದ ಇಂಟರ್ಪ್ರಿಟೇಷನ್ ಡಾಕ್ಟ್ರೀನು. ಬಟ್ ಸೆಕ್ಷನ್ 358(3) ಇದು ಏನು ಹೇಳುತ್ತಂತಂದರೆ, ಜುಲೈ 1ರಿಂದ ಹಿಂದೆ ಆದ ಘಟನೆಗಳಿಗೂ ಇನ್ನು ಮುಂದೆ ಸಹ ಇದೇ ಕಾನೂನು ಅಪ್ಲೈ ಆಗುತ್ತಂತ ಹೇಳುತ್ತೆ. ನಾನು ಹೇಳ್ತೀನಿ, ನಾಟ್ ವಿತ್ ಸ್ಟ್ಯಾಂಡಿಂಗ್ ಸಚ್ ಅ ರಿಪೀಲ್, ಎನಿಥಿಂಗ್ ಡನ್ ಆರ್ ಎನಿ ಆಕ್ಷನ್ ಟೇಕನ್ ಅಂಡರ್ ದಿ ಸೆಡ್ ಕೋಡ್ ಶಾಲ್ ಡೀಮ್ ಟು ಹ್ಯಾವ್ ಬೀನ್ ಡನ್ ಟೇಕನ್ ಅಂಡರ್ ದ ಕರೆಸ್ಪಾಂಡಿಂಗ್ ಪ್ರೊವಿಷನ್ ಆಫ್ ಇನ್ ದಿಸ್ ಸಂಹಿತಾ ಅಂತ ಹೇಳುತ್ತೆ.
ಈ ಸೆಕ್ಷನ್ನು ಭಾರತದ ಸಂವಿಧಾನದ ಆರ್ಟಿಕಲ್ 20 ಸಬ್ ಕ್ಲಾಸ್ ಏನು ಹೈಲೈಟ್ ಮಾಡುತ್ತೆ? ಆರ್ಟಿಕಲ್ 20 ಅಪರಾಧಿಗೆ ಮೂಲಭೂತ ಹಕ್ಕುಗಳನ್ನು ಕೊಡುತ್ತೆ. ಮೂಲಭೂತ ಹಕ್ಕು ಅಂತಂದ್ರೆ ಅಪರಾಧಿ ಏನಿಗೆ ಯಾವಾಗ ಕೃತ್ಯ ಮಾಡಿರ್ತಾನೋ ಆ ಕೃತ್ಯ ಮಾಡಿದ ವೇಳೆಯಲ್ಲಿ ಯಾವ ಕಾನೂನು ಇರುತ್ತೋ ಆ ಕಾನೂನು ಮಾತ್ರ ಅಪ್ಲೈ ಆಗಬೇಕು. ಅದನ್ನು ಬಿಟ್ಟು ಬೇರೆ ಕಾನೂನು ಅಪ್ಲೈ ಆಗುವುದಿಲ್ಲ. ಇದು ಅವನ ಮೂಲಭೂತ ಹಕ್ಕು. ಈಗ ನಾನು ಒಂದು ಸಿಂಪಲ್ ಎಕ್ಸಾಂಪಲ್ ಕೊಡ್ತೀನಿ. ಟೇಕ್ ಎಕ್ಸಾಂಪಲ್, ಜುಲೈ 1ಗೆ ಈ ಕಾನೂನು ಬರುತ್ತೆ. ಟೇಕ್ ಎಕ್ಸಾಂಪಲ್, ಜೂನ್ 30ಗೆ ಅಪರಾಧ ಆಗುತ್ತೆ. ಜೂನ್ 30th ಅಪರಾಧ ಆದರೆ, ರಾತ್ರಿ ಅಪರಾಧ ಆತಂದ್ರೆ ಜುಲೈ 1ನೇ ತಾರೀಕಿಗೆ FIR ರಿಜಿಸ್ಟರ್ ಆಗುತ್ತೆ. ಜುಲೈ 1ನೇ ತಾರೀಕಿಗೆ FIR ರಿಜಿಸ್ಟರ್ ಆತಂದ್ರೆ ಈ ಸೆಕ್ಷನ್ ಪ್ರಕಾರ ಈ ಕಾನೂನಲ್ಲಿ ಅಪ್ಲೈ ಆಗುತ್ತೆ. ಓಲ್ಡ್ IPC ಅಪ್ಲೈ ಆಗಂಗಿಲ್ಲ. ಈಗ ನಾವು ಹೋದ್ರೆ ಅವನು ಜೂನ್ 31ಕ್ಕೆ ಅಪರಾಧ ಮಾಡಿದಾಗ ಜೂನ್ 31ಕ್ಕೆ IPC ಇತ್ತು. ಓಕೆ, ಸೊ ಆ 20 ಸಬ್ ಕ್ಲಾಸ್ 1 ಪ್ರಕಾರ IPCನೇ ಅಪ್ಲೈ ಆಗಬೇಕು. ಈ ಹೊಸ ಕಾನೂನು ಅಪ್ಲೈ ಆಗುದಿಲ್ಲ. ಫಾರ್ ಎಕ್ಸಾಂಪಲ್, ಹಳೆ ಕಾನೂನಲ್ಲಿ ನೆಗ್ಲಿಜೆನ್ಸು, ರೆಕ್ಲೆಸ್ನಿಂದ ಏನಾದರೂ ನೀವು ಸಾವು ಸಂಭವಿಸಿದ್ರೆ ಅದು ಪನಿಷ್ಮೆಂಟ್ 2 ವರ್ಷ ಇತ್ತು ಹಳೆ ಕಾನೂನಲ್ಲಿ. ಫಾರ್ ಸಿಂಪಲ್ ಎಕ್ಸಾಂಪಲ್, ಜೂನ್ 30ಕ್ಕೆ ನೀವು ಆಕ್ಸಿಡೆಂಟ್ ಮಾಡ್ತೀರಾ, ಆಕ್ಸಿಡೆಂಟಲ್ಲಿ ವ್ಯಕ್ತಿ ತೀರ್ಕೋತಾನೆ, ನಿಮ್ಮ ನಿರ್ಲಕ್ಷ್ಯತೆ ಇರುತ್ತೆ. ಸೊ ಹಳೆ ಕಾನೂನು ಪ್ರಕಾರ ಏನಿತ್ತು, 2 ವರ್ಷ ಶಿಕ್ಷೆ ಇತ್ತು. ಅದು ಆಗುದು ಯಾವಾಗ? ಜೂನ್ 30ಕ್ಕೆ. ಸೊ ಜೂನ್ 30ಕ್ಕೆ, ಜುಲೈ 1ನಲ್ಲಿ ಅದು ಆಕ್ಸಿಡೆಂಟ್ ರಿಪೋರ್ಟ್ ಪೊಲೀಸ್ ಸ್ಟೇಷನ್ ಆಗುತ್ತೆ. ಸೊ ಈ ಕಾನೂನು ಪ್ರಕಾರ ಜುಲೈ 1ನೇ ತಾರೀಕಿಂದ ರಿಪೋರ್ಟ್ ಆಗಿದ್ದರಿಂದ ಈ ಕಾನೂನು ಅಪ್ಲೈ ಆಗುತ್ತೆ. ಈ ಹೊಸ ಕಾನೂನಲ್ಲಿ ನಿರ್ಲಕ್ಷ್ಯತೆಯಿಂದ ಆಗುವ ಅಪರಾಧಗಳಿಗೆ, ನಿರ್ಲಕ್ಷ್ಯತೆಯಿಂದ ಮರಣ ಹೊಂದಿದ್ರೆ ಅವನಿಗೆ ಪನಿಷ್ಮೆಂಟ್ 5 ವರ್ಷ ಇದೆ. ಹಳೆ ಕಾಲದಲ್ಲಿ 2 ವರ್ಷ ಇದೆ. ಹೀಗಾಗಿ ಏನ್ ಮಾಡ್ತಾನೆ, ಆ ವ್ಯಕ್ತಿ ನಿಶ್ಚಿತವಾಗಿ ಈ ಸೆಕ್ಷನ್ ಅನ್ನು ಚಾಲೆಂಜ್ ಮಾಡ್ತಾನೆ. ಅವನಿಗೆ ಅನ್ಯಾಯ ಆಗುತ್ತೆ. ಹಳೆ ಕಾನೂನು ಪ್ರಕಾರ 2 ವರ್ಷ ಶಿಕ್ಷೆ ಬದಲಾಗಿ ಹೊಸ ಕಾನೂನಲ್ಲಿ 5 ವರ್ಷ ಶಿಕ್ಷೆ ಇರುವುದರಿಂದ 5 ವರ್ಷ ಶಿಕ್ಷೆಯನ್ನು ನೀಡುವುದರಿಂದ ಈ ಮೂಲಭೂತ ಹಕ್ಕನ್ನು ಉಲ್ಲಂಘನೆ ಮಾಡಬೇಕಾಗುತ್ತೆ. ಸೊ ಹೀಗಾಗಿ ಈ ಸೆಕ್ಷನ್ 358 ಸಬ್ ಕ್ಲಾಸ್ 3 ಏನು ಹೇಳಬೇಕಾಗಿತ್ತು ಅಂತಂದ್ರೆ, ಆಗಿ ಹೋದ ಘಟನೆಗಳಿಗೆ ಈ ಹಳೆ ಕಾನೂನು ಅಪ್ಲೈ ಆಗುತ್ತೆ, ಮುಂದೆ ಆಗುವ ಘಟನೆಗಳೇ ಈ ಕಾನೂನು ಅಪ್ಲೈ ಆಗಬೇಕಂತ ಸ್ಪಷ್ಟವಾಗಿ ಹೇಳಬೇಕಾಗಿತ್ತು. ಇಲ್ಲಿ ಬಹಳ ಮುಖ್ಯವಾದ ಒಂದು ತಪ್ಪಾಗಿದೆ. ಹಳೆ ಘಟನೆಗಳಿಗೆ ಹೊಸ ಕಾನೂನು ಅಪ್ಲೈ ಮಾಡೋ ಅವಶ್ಯಕತೆನೇ ಬರಲ್ಲ, ಆಗ್ಲಿಕ್ಕೆ ಆಗುವುದೇ ಇಲ್ಲ. ಒಂದ್ ವೇಳೆ ಆದರೆ ಅದು ಮೂಲಭೂತದ ಉಲ್ಲಂಘನೆ ಆಗುತ್ತೆ. ಆಬ್ವಿಯಸ್ಲಿ ದಿಸ್ ಸೆಕ್ಷನ್ ವಿಲ್ ಬಿ ಚಾಲೆಂಜ್ಡ್ ಇನ್ ದ ಕೋರ್ಟ್ ಆಫ್ ಲಾ ಅಂಡ್ ಆಬ್ವಿಯಸ್ಲಿ ಐ ಫೀಲ್, ನನಗೆ ಅನಿಸೋ ಪ್ರಕಾರ ಆ ಸೆಕ್ಷನ್ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ದವರು ಸ್ಟ್ರಕ್ ಡೌನ್ ಮಾಡೇ ಮಾಡ್ತಾರೆ. ಯಾಕಂತಂದ್ರೆ ಇದು ಗೋರ್. ಇನ್ನೂ ಒಂದು ಸೆಕ್ಷನ್ ಹೇಳ್ತೇನೆ ನಿಮಗೆ. ಹಳೆ ಸೆಕ್ಷನ್ದಲ್ಲಿ ಗ್ರೇವಿಯಸ್ ಹರ್ಟಿಗೆ ಪನಿಷ್ಮೆಂಟ್ ಬಹಳ ಕಡಿಮೆ ಇತ್ತು. ಈ ಹೊಸ ಸೆಕ್ಷನ್ದಲ್ಲಿ, ಹೊಸ ಕಾನೂನಲ್ಲಿ ಗ್ರೇವಿಯಸ್ ಹರ್ಟಿಗೆ ಲೈಫ್ ಇಂಪ್ರಿಸನ್ಮೆಂಟ್ ಅವರಿಗೆ ಶಿಕ್ಷೆ ಕೊಟ್ಟಿದ್ದಾರೆ. ಸೊ ಒಂದು ವೇಳೆ ಈಗ ಅದೇ ಎಕ್ಸಾಂಪಲ್ ತಗೊಳ್ಳಿ ನೀವು. ಜೂನ್ 30ಕ್ಕೆ ಗ್ರೀವಿಯಸ್ ಹರ್ಟ್ ಮಾಡ್ತಾನೆ, 1ನೇ ತಾರೀಕು ರಿಪೋರ್ಟ್ ಆಗುತ್ತೆ. ಹಂಗೆ ರಿಪೋರ್ಟ್ ಆತಂದ್ರೆ ನೀವು ಹೊಸ ಕಾನೂನು ಪ್ರಕಾರ ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ತೀರಾ. ಹಳೆ ಕಾನೂನಲ್ಲಿ ಶಿಕ್ಷೆ ಬಹಳ ಕಡಿಮೆ ಇತ್ತು. ಸೊ ಹಿಂಗಾಗಿ ಈ ಸೆಕ್ಷನ್ ಅನ್ನ ರೀಥಿಂಕ್ ಮಾಡಬೇಕು. ಈ ಸೆಕ್ಷನ್ ಬಗ್ಗೆ ಇನ್ನೊಮ್ಮೆ ವಿಚಾರ ಆಗಲೇಬೇಕು. ಈಗಾಗಲೇ ಕಾನೂನು ಆಗಿದೆ. ಈಗಾಗಲೇ ಕಾನೂನು ಆಗುವುದರಿಂದ ಇದನ್ನು ಕೋರ್ಟ್ನಲ್ಲೇ ತೀರ್ಮಾನ ಆಗುತ್ತೆ, ಕೋರ್ಟ್ನಲ್ಲೇ ಇಂಟರ್ಪ್ರಿಟೇಷನ್ ಆಗುತ್ತೆ. ಸೊ ಹಿಂಗಾಗೋದ್ರಿಂದ ಈ ಸೆಕ್ಷನ್ ಬಗ್ಗೆ ಬಹಳ ಕೇರ್ ತಗೋಬೇಕಾಗಿತ್ತು, ಆಗಿಲ್ಲ. ಇದು ಒಂದು ದೊಡ್ಡ ಮಿಸ್ಟೇಕ್ ಆಗಿದೆ ಅಂತ ನನಗೆ ಅನಿಸುತ್ತೆ. ಇದು ಒಂದು ಮುಖ್ಯ ದೋಷ. ಇನ್ನೊಂದು ನಿಮಿಷ, ಬ್ರೇಕ್ ಸರ್. ಓಕೆ, ಇನ್ನು ಮುಂದುವರೆದಾಗಿ ಇನ್ನೊಂದು ಬಹಳ ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಅಗೇನ್ಸ್ಟ್ ಈ ಒಂದು ಕೃತ್ಯದ ಬಗ್ಗೆ, ಈ ಭಾರತೀಯ ನ್ಯಾಯ ಸಂಹಿತೆ ಹೇಳೋದಂತಂದರೆ ಸೆಕ್ಷನ್ 69 ಆಫ್ ದ ನ್ಯೂ ಆ್ಯಕ್ಟ್. ಇಲ್ಲಿವರೆಗೆ ಹಳೆ ಆ್ಯಕ್ಟ್ನಲ್ಲಿ ಹೆಣ್ಣು ಮಕ್ಕಳ ವಿರುದ್ಧ ರೇಪು, ಆಮೇಲೆ ಬೇರೆ ಥರದ ಅಪರಾಧಗಳು, ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿಯಲ್ಲಿ ಬರ್ತಿದ್ದವು. ಈ ಹೊಸ ಆ್ಯಕ್ಟ್ನಲ್ಲಿ ಅದಕ್ಕೊಂದು ಸಪ್ರೇಟ್ ಚಾಪ್ಟರ್ ಮಾಡಿದ್ದಾರೆ. ಅದನ್ನು ಅಫೆನ್ಸಸ್ ಅಗೇನ್ಸ್ಟ್ ಹ್ಯೂಮನ್ ಬಾಡಿಯಿಂದ ತೆಗೆದಿದ್ದಾರೆ. ಅದನ್ನೊಂದು ಸೆಕ್ಷನ್ ಬೇರೆ ಇಟ್ಟಿದ್ದಾರೆ. ಅದು ಚಾಪ್ಟರ್ನಲ್ಲಿ ಸೆಕ್ಷನ್ 63 ಸ್ಟಾರ್ಟ್ ಆಗುತ್ತೆ. ಸೆಕ್ಷನ್ 63 ಸೆಕ್ಷನ್ 73, 77, 78, 79, 81, 86 ಚಾಪ್ಟರ್ 5 ಅಲ್ಲಿವರೆಗೆ ಇಟ್ಟಿದ್ದಾರೆ. ಚಾಪ್ಟರ್ 5 ಇಟ್ಟಿದ್ದಾರೆ. ಅದರಲ್ಲಿ ರೇಪ್ ಎಲ್ಲ ಗೊತ್ತಿದೆ. ಮಥುರಾ ಕೇಸ್ ಆದಮೇಲೆ, ಮಥುರಾ ಕೇಸ್ 83 ಆಯಿತು. ಮುಂದೆ ದಿಲ್ಲಿ ಗ್ಯಾಂಗ್ ರೇಪ್ ಕೇಸ್ 2012 ಆಯಿತು. ಸೊ ರೇಪ್ ಪ್ರೊವಿಷನ್ದಲ್ಲಿ ಭಾಳ ಇಂಪ್ರೂವ್ಮೆಂಟ್ ಆಯಿತು. ಸೊ ಮುಂದೆ ಏನಾಯ್ತು ಅಂತಂದರೆ, ಈಗ ಸೆಕ್ಷನ್ 69 ಕಾಂಟ್ರವರ್ಷಿಯಲ್ ಸೆಕ್ಷನ್. ಸೆಕ್ಷನ್ 69 ಕಾಂಟ್ರವರ್ಷಿಯಲ್ ಸೆಕ್ಷನ್ 69 ಏನು ಹೇಳುತ್ತಂತಂದರೆ, ಯಾವುದೇ ಒಂದು ವ್ಯಕ್ತಿ ಮಹಿಳೆಗೆ ಮದುವೆಯಾಗುವುದಂತ ಹೇಳಿ ನಂಬಿಸಿ, ಓಕೆ, ಅವಳ ಜೊತೆ ಲೈಂಗಿಕ ಸಂಪರ್ಕವನ್ನು ಏರ್ಪಡಿಸಿಕೊಂಡ್ರೆ 10 ವರ್ಷದವರೆಗೆ ಶಿಕ್ಷೆ. ಇದು ಒಂದು.
ಇಲ್ಲಿ ಸಮಸ್ಯೆ ಏನಾಗತ್ತಂತಂದ್ರೆ ಆ ವ್ಯಕ್ತಿ ಏನು ಮಾಡಿರ್ಬೇಕಂತಂದ್ರೆ ಮಹಿಳೆಗೆ ಮದುವೆ ಆಗ್ತೀನಿ ಅಂತ ಹೇಳಿರಬೇಕು. ಮದುವೆ ಆಗೋ ಉದ್ದೇಶ ಇರಲಿಲ್ಲ. ಆ ಮಹಿಳೆ ಸಮ್ಮತಿ ಮುಕ್ತ ಇರಬೇಕು. ಆ ಮುಕ್ತ ಸಮ್ಮತಿಯನ್ನು ತೆಗೆದುಕೊಂಡು ಆ ಮಹಿಳೆ ಜೊತೆ ಲೈಂಗಿಕ ಕ್ರಿಯೆಯನ್ನು ಏರ್ಪಡಿಸಿಕೊಂಡ್ರೆ ಮುಂದೆ ಮದುವೆ ಆಗಲಿಲ್ಲ ಅಂತಂದರೆ ಆ ಮನುಷ್ಯನಿಗೆ 10 ವರ್ಷದ ಶಿಕ್ಷೆಯನ್ನು ಈ ಹೊಸ ಕಾನೂನಲ್ಲಿ ಏರ್ಪಡಿಸಿಕೊಂಡಿದ್ದಾರೆ. ಮೊದಲು ಏನಾಗ್ತಿತ್ತಂತಂದ್ರೆ ಮೊದಲಿನ ಕಾಲದಲ್ಲಿ ಈ ಹಳೆ ಕಾಲದಲ್ಲಿ ಹಳೆ ಆ್ಯಕ್ಟ್ನಲ್ಲಿ ಮೊದಲು ಈ ಥರದ ಅಪರಾಧಗಳು ಇದ್ದು ಮಹಿಳೆ ಏನು ಕೊಡ್ತಿಲ್ಲ ಅಂತಂದರೆ ನನ್ನ ಕನ್ಸೆಂಟನ್ನು ಮೋಸದಿಂದ ತೆಗೆದುಕೊಂಡಿದ್ದಾನೆ, ಅವನು ಮದುವೆ ಆಗ್ತೀನಿ ಅಂತ ಹೇಳಿದಿಂದ ನಾನು ಕನ್ಸೆಂಟ್ ಕೊಟ್ಟೆ, ಆ ಕನ್ಸೆಂಟ್ ಮುಕ್ತ ಸಮ್ಮತಿ ಇರಲಿಲ್ಲ, ಆದ್ದರಿಂದ ನನ್ನ ಮೇಲೆ ಬಲಾತ್ಕಾರ ಮಾಡಿದೆ ಅಂತ ಕೋರ್ಟಿಗೆ ಹೋಗ್ತಿದ್ಲು. ಮೊದಲು ನ್ಯಾಯಾಲಯದನ್ನು ಒಪ್ಪಿಕೊಡ್ತು. ನಂತರ ಏನು ಮಾಡ್ತು ನ್ಯಾಯಾಲಯ ಅಂತಂದ್ರೆ, ಇಲ್ಲಮ್ಮ ನೀನು ಮುಕ್ತ ಸಮ್ಮತಿ ಕೊಟ್ಟಿದೀಯಾ, ಆಮೇಲೆ ನೀನು ವಯಸ್ಕಳಿದೆಯಾ, ಸೌಂಡ್ ಮೈಂಡೆಡ್ ಇದೆಯಾ, ಅವಾಗ ಸಮ್ಮತಿ ಮುಕ್ತ ಇರೋದ್ರಿಂದ ಅದ್ರ ಸಂಬಂಧ ರೇಪ್ ಆಗಲ್ಲ, ಭಾಳ ಆದರೆ ಮೋಸದ ಕೇಸ್ ಹಾಕ್ಬೋದು ಅವನ ಮೇಲೆ. ಮದುವೆ ಆಗ್ತೇನೆ ಅಂತ ಹೇಳಿದ್ದ, ಮದುವೆ ಆಗಲಿಲ್ಲ, ಮೋಸದ ಕೇಸ್ ಹಾಕ್ಬೋದು, ಇದು ಚೀಟಿಂಗ್ ಆಗ್ಬೋದು ಅಥವಾ ಫ್ರಾಡ್ ಆಗ್ಬೋದು, ಬಟ್ ರೇಪ್ ಆಗಲಿಲ್ಲ ಅಂತ ನ್ಯಾಯಾಲಯ ಸ್ಪಷ್ಟವಾಗಿ ಎಲ್ಲ ಕೇಸ್ನಲ್ಲಿ ಹೇಳ್ಕೊತ ಬಂದಿದ್ದರಿಂದ ಒಂದು ಸರ್ಟನಿಟಿ ಬಂದಿತ್ತು. ಬಟ್ ಈಗ ಹೊಸ ಕಾನೂನಲ್ಲಿ ಮತ್ತೆ ಅದನ್ನು ಸೆಟಲ್ಡ್ ಏರಿಯಾ ಇದನ್ನು ಅನ್ಸೆಟಲ್ಡ್ ಮಾಡಿದರು. ಮತ್ತೆ ಏನು ಮಾಡಿದರು, ಯಾವುದೇ ವ್ಯಕ್ತಿ ಮಹಿಳೆಗೆ ಮದುವೆ ಆಗ್ತೀನಂತ ಪ್ರಾಮಿಸ್ ಕೊಟ್ಟು ಮದುವೆ ಆಗೋ ಉದ್ದೇಶ ಇರಲಿಲ್ಲ, ಆ ಹೆಣ್ಣು ಮಗಳ ಜೊತೆ ಒಂದು ವೇಳೆ ಲೈಂಗಿಕ ಕ್ರಿಯೆಯನ್ನು ಏರ್ಪಡಿಸಿಕೊಂಡ್ರೆ ಆವಾಗ ಆ ಅಪರಾಧಕ್ಕೆ 10 ವರ್ಷದವರೆಗೆ ಶಿಕ್ಷೆ. ಇದು ಯಾವಾಗಲಾಗ ಆಗುತ್ತಂತಂದರೆ ಮದುವೆಯ ಪ್ರಾಮಿಸು ಫೇಲ್ ಆಗಬೇಕು. ಮದುವೆ ಪ್ರಾಮಿಸ್ ಫೇಲ್ ಆಗಬೇಕಂದ್ರೆ ಅವನು ಬೇರೆ ಹೆಣ್ಮಗಳ ಜೊತೆ ಮದುವೆ ಆಗಬೇಕು. ಅಲ್ಲಿವರೆಗೆ ಈ ಸೆಕ್ಷನ್ ಆಗೋದಿಲ್ಲ. ಮತ್ತು ಇನ್ನೊಂದು ಏನಾಗುತ್ತೆ, ಆ ಮಹಿಳೆ ಮುಕ್ತ ಸಮ್ಮತಿ ಕೊಟ್ಟಿರ್ತಾಳೆ, ಇವನು ಮುಕ್ತ ಸಮ್ಮತಿ ಕೊಟ್ಟಿರ್ತಾನೆ, ಇಬ್ಬರು ವಯಸ್ಕರು, ಇಬ್ಬರು ಸೌಂಡ್ ಮೈಂಡೆಡ್. ಸೊ ಆಲ್ಮೋಸ್ಟ್ ಅಲ್ಲಿ ಈ ಪ್ರೊವಿಷನ್ ಏನು ಬರುತ್ತೆ, ಪ್ರೈವೇಸಿಯಲ್ಲಿ ಬರುತ್ತೆ. ಸೊ ಇದು ಇಬ್ಬರ ಮುಕ್ತ ಸಮ್ಮತಿ ಆದಂಥ ಒಂದು ಕೃತ್ಯ ಸುಪ್ರೀಂ ಕೋರ್ಟ್ ಈಗಾಗಲೇ ಸೈಮನ್ ಜೋಸೆಫ್ನಲ್ಲಿ ಹೇಳಿಬಿಟ್ಟಿದ್ದಾರೆ. ಮುಕ್ತ ಸಮ್ಮತಿಯಿಂದ ನಡೆದಂಥ ಕೃತ್ಯ ಅಪರಾಧ ಆಗಲಾರದು, ಭಾಳ ಆದರೆ ಸಿವಿಲ್ ಆ್ಯಕ್ಷನ್ ನೀವು ಇನಿಷಿಯೇಟ್ ಮಾಡಿ, ಬಟ್ ಅಪರಾಧ ಮಾಡಿದರೆ ಇಟ್ ಇಸ್ ಅ ವೈಲೇಷನ್ ಆಫ್ ಆರ್ಟಿಕಲ್ 21 ರೈಟ್ ಟು ಪ್ರೈವಸಿ, ರೈಟ್ ಟು ಡಿಗ್ನಿಟಿ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಹೀಗಾಗಿ ಈ ಸೆಕ್ಷನ್ 69 ಸ್ಟ್ಯಾಂಡ್ ಆಗುವುದಿಲ್ಲ. ಈ ಸೆಕ್ಷನ್ 69 ಕೋರ್ಟಿಗೆ ಹೋಗುತ್ತೆ. ಇದನ್ನು ಆಬ್ವಿಯಸ್ಲಿ ಸುಪ್ರೀಂ ಕೋರ್ಟ್ ಅಥವಾ ಹೈಕೋರ್ಟ್ದವರು ಇದನ್ನು ಸ್ಟ್ರಕ್ ಡೌನ್ ಮಾಡೇ ಮಾಡ್ತಾರೆ. ಸೊ ಇದು ಒಂದು ಈ ಕಾನೂನಿನಲ್ಲಿರುವ ಮುಖ್ಯ ದೋಷ. ಇನ್ನೊಂದು ಮುಖ್ಯ ದೋಷ ನಾ ಈ ಕಾನೂನಲ್ಲಿ ಹೇಳೋದು, ಸೆಕ್ಷನ್ 5ನೇ ಪ್ರಕಾರ, ಭಾರತ ನ್ಯಾಯ ಸಂಹಿತೆಯ ಸೆಕ್ಷನ್ 5ನೇ ಪ್ರಕಾರ ಸರ್ಕಾರಕ್ಕೆ ಯಾವುದೇ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಟ್ಟರೆ, ಯಾವುದೇ ಥರದ ಶಿಕ್ಷೆ ಕೊಟ್ಟರೆ ಅದನ್ನು ಕಡಿಮೆ ಮಾಡುವ ಅಧಿಕಾರ ಇದೆ. ಅವನು ಆ ವ್ಯಕ್ತಿಯ ಸಮ್ಮತಿ ಇಲ್ಲದೇ, ನಿಮ್ಗೆ ಗೊತ್ತಿದೆ ಯಾವಾಗಲೂ ಜೀವಾವಧಿ ಶಿಕ್ಷೆ ಅಂದರೆ ಜೀವ ಹೋಗೋರಿಗೆ ಜೀವಾವಧಿ ಶಿಕ್ಷೆ ಅಂತೀವಿ, ಬಟ್ ವಾಸ್ತವದಲ್ಲಿ ಹಾಗಾಗಲ್ಲ. ಸರ್ಕಾರ ಏನು ಮಾಡುತ್ತೆ, ಆ ಒಂದು ಕೊಟ್ಟಂಥ ಪವರನ್ನು ಬಳಸಿಕೊಂಡು ಅವನು ಒಳ್ಳೆಯ ನಡತೆ ಮೇಲೆ 14 ವರ್ಷದ ಮೇಲೆ ಬಿಟ್ಟು ಕೊಡ್ತಾರೆ. ಇದು ಹಳೆ ಕಾನೂನದಲ್ಲಿತ್ತು. ಹಳೆ ಕಾನೂನು ಇನ್ನೂ ಆಗಿಲ್ಲ. ಈಗ ಇದ್ದಂಥ IPCಯಲ್ಲಿ ಸೆಕ್ಷನ್ 54, 55ದಲ್ಲಿ ಇತ್ತು. ಇದೇ ಅಂಶವನ್ನು ಹೊಸ ಸೆಕ್ಷನ್ದಲ್ಲಿ ಇದೆ. ಹೊಸ ಸೆಕ್ಷನ್ದಲ್ಲಿ ಸೆಕ್ಷನ್ 5 ಪ್ರಕಾರ ಇದೆ. CRPCಯಲ್ಲಿ 470 ಎರಡೂ ಕೂಡಿಕೊಂಡು ಓದಿದಾಗ ಸರ್ಕಾರಕ್ಕೆ ಯಾವುದೇ ವ್ಯಕ್ತಿಗೆ ಕೊಟ್ಟ ಶಿಕ್ಷೆಯನ್ನು, ಜೀವಾವಧಿ ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ಇದೆ. ಇದು ಒಂದು ಅಂಶ. ಇನ್ನೊಂದು ಅಂಶ ನಾನು ಏನು ಹೇಳ್ತಾ ಇದ್ದೆ ಅಂದರೆ, ಕೆಲವೊಂದು ಅಪರಾಧಗಳಲ್ಲಿ ಜೀವಾವಧಿ ಶಿಕ್ಷೆಯನ್ನು ಸ್ಪಷ್ಟಪಡಿಸಲಾಗಿದೆ, ಎಕ್ಸ್ಪ್ಲನೇಷನ್ ಕೊಡಿಸಲಾಗಿದೆ. For example, in case of a rape, in case of a gang rape, in case of a rape, the girl who is less than 12 years, less than 16 years, ಆ ಸಮಯದಲ್ಲಿ ಜೀವಾವಧಿ ಶಿಕ್ಷೆ ಕೊಡಲಾಗಿದೆ. ಆ ಜೀವಾವಧಿ ಶಿಕ್ಷೆಯನ್ನು ಸ್ಪಷ್ಟನೆ ಕೊಡಲಾಗಿದೆ. ಜೀವಾವಧಿಯಿಂದ ಜೀವ ಹೋಗುವವರೆಗೆ ಸ್ಪಷ್ಟನೆ ಕೊಟ್ಟಿದೆ ಅಲ್ಲಿ ಪ್ರೊವಿಷನ್ ಕೆಳಗೆ. ಇನ್ನೂ ಒಂದು 117 ಸೆಕ್ಷನ್ ಹೇಳುತ್ತೆ. 117 ಅಂತಂದರೆ ಯಾವುದೇ ವ್ಯಕ್ತಿಗೆ ಗ್ರೇವಿಯಸ್ ಹರ್ಟ್ ಮಾಡಿ, ಅವನು ಯಾವುದೇ ಒಂದು ಅಂಗ ಕಾಲುಗಳನ್ನು ಊನು ಮಾಡಿ ಅವನು ಹಾಸಿಗೆ ಮೇಲೆ ಮಲಗುವಂಗೆ ಮಾಡಿದರೆ ಆ ವ್ಯಕ್ತಿಗೆ ಜೀವಾವಧಿ ಶಿಕ್ಷೆ ಕೊಡುತ್ತೆ. ಆ ವ್ಯಕ್ತಿಗೆ ಜೀವಾವಧಿ ಅಂತಂದರೆ ಜೀವ ಹೋಗುವವರೆಗೆ ಜೈಲಿನಲ್ಲಿ ಇರಬೇಕಂತ ಅಲ್ಲಿ ಸ್ಪಷ್ಟನೆಯಾಗಿದೆ. ಈಗ ಇಲ್ಲಿ ಪ್ರಶ್ನೆ ಏನು ಬರುತ್ತಂದರೆ, ಸರ್ಕಾರ ಸೆಕ್ಷನ್ 5 ಹೊಸ ಕಾನೂನಿನಲ್ಲಿ ಅಧಿಕಾರ ಬಳಸಿಕೊಂಡು ರೇಪ್ ಆದಂಥ ಅಥವಾ ಗ್ರೀವಿಯಸ್ ಹರ್ಟ್ 117ದಲ್ಲಿ ಆ ವ್ಯಕ್ತಿಗೆ ಜೀವಾವಧಿ ಏನು ಕೊಟ್ಟಿರ್ತಾರೆ, ಜೀವ ಹೋಗೋರಿಗೆ, ಆ ವ್ಯಕ್ತಿಯ ಜೀವಾವಧಿ ಶಿಕ್ಷೆಯನ್ನು ಕಡಿಮೆ ಮಾಡಬಹುದೇನೋ ಪ್ರಶ್ನೆ ಬರುತ್ತೆ. ಇಲ್ಲೆಲ್ಲೂ ಸ್ಪಷ್ಟತೆ ಇಲ್ಲ. ಇಲ್ಲಿ ಸ್ಪಷ್ಟತೆ ಬೇಕಾಗಿತ್ತು.
ಸೆಕ್ಷನ್ ಗ್ಯಾಂಗ್ ರೇಪ್ನಲ್ಲಿ ಬೇಕಾಗಿತ್ತು ಸ್ಪಷ್ಟತೆ. ಈ ಸೆಕ್ಷನ್ ಅಡಿಯಲ್ಲಿ ಸರ್ಕಾರ ಆ ಸೆಕ್ಷನ್ ಕಡಿಮೆ ಮಾಡಲಿಕ್ಕೆ ಬರಲ್ಲ, ಅಥವಾ ಸೆಕ್ಷನ್ 5 ಅಡಿಯಲ್ಲೇನೆ ಸ್ಪಷ್ಟನೆ ಕೊಡಬೇಕಾಗಿತ್ತು. ಈ ಸೆಕ್ಷನ್ ಪ್ರಕಾರ ಎಲ್ಲಿ ಜೀವಾವಧಿ ಶಿಕ್ಷೆಯನ್ನು ಸ್ಪಷ್ಟನೆ ಪಡೆಯಲಾಗಿದೆಯೋ, ಜೀವ ಹೋಗುವವರಿಗೆ ಅಂತ ಹೇಳಲಾಗಿದೆಯೋ ಅಲ್ಲಿಗೆ ಈ ಸರ್ಕಾರ ಈ ಅಧಿಕಾರವನ್ನು ಬಳಸಿಕೊಂಡು ಕಡಿಮೆ ಮಾಡೋಕ್ಕೆ ಬರಲ್ಲ ಅಂತ ಸ್ಪಷ್ಟನೆ ಕೊಡಬೇಕಾಗಿತ್ತು. ಆ ಸ್ಪಷ್ಟನೆ ಕೊಟ್ಟಿಲ್ಲ. ಹಿಂಗಾಗುವುದರಿಂದ ಸಮಸ್ಯೆ ಇದೆ, ಗೊಂದಲ ಇದೆ. ಸೆಕ್ಷನ್ 5 ಏನು ಸರ್ಕಾರ ಅಧಿಕಾರ ಬಳಸಿಕೊಂಡು ಆ ಜೀವಾವಧಿ ಶಿಕ್ಷೆಯನ್ನು ಕಡಿಮೆ ಮಾಡೋ ಏನು ಅಧಿಕಾರ ಇದೆ, ಅದು ಕೇವಲ ಎಲ್ಲೆಲ್ಲಿ ಜೀವಾವಧಿ ಶಿಕ್ಷೆ ಇದೆ ಅದಕ್ಕೆ ಮಾತ್ರ ಅಪ್ಲೈ ಆಗುತ್ತೋ, ಅಥವಾ ಎಲ್ಲಿ ಜೀವಾವಧಿ ಶಿಕ್ಷೆಯನ್ನು ಸ್ಪಷ್ಟನೆ ಕೊಡಲಾಗಿದೆ ಜೀವರಿಗೆ ಅದಕ್ಕೂ ಅಪ್ಲೈ ಆಗುತ್ತೆ ಅನ್ನೋದ್ರ ಬಗ್ಗೆ ಅಸ್ಪಷ್ಟತೆ, ಇದರ ಬಗ್ಗೆ ಗೊಂದಲ ಇದೆ, ಇದರ ಬಗ್ಗೆ ಸಮಸ್ಯೆ ಇದೆ. ಇದೊಂದು ಸ್ಪಷ್ಟತೆ ಪಡಿಸಬೇಕಾಗಿತ್ತು. ಇದು ಸ್ಪಷ್ಟನೆ ಆಗಿಲ್ಲ. ಇನ್ನು ಹೊಸ ಕಾನೂನದಲ್ಲಿ 3 ಹೊಸ ಸೆಕ್ಷನ್ಗಳು, 3 ಅಪರಾಧಗಳನ್ನು ಕೂಡಿಸಿಕೊಂಡಿದ್ದಾರೆ. ಒಂದನೇದು ಆರ್ಗನೈಸ್ ಕ್ರೈಮ್ ಮಾಡಿದ್ದಾರೆ. ಸೆಕ್ಷನ್ 11111 ಅಂತಿ ಆರ್ಗನೈಸ್ ಕ್ರೈಮ್. ಇದು ಅವಶ್ಯಕತೆವಾಗಿ ಬೇಕಾಗಿತ್ತು. ಈ ಸೆಕ್ಷನ್ದಲ್ಲಿ ಏನು ಹೇಳ್ತಾ ಇದ್ದಾರೆ, ದಿಸ್ ಸೆಕ್ಷನ್ ಟಾಕ್ಸ್ ಅಬೌಟ್ ದ ಆರ್ಗನೈಸ್ ಕ್ರೈಮ್ ಬೈ ಅ ಗ್ಯಾಂಗ್. ಯಾವುದೇ ಒಂದು ಗ್ಯಾಂಗ್, ಇಬ್ಬರಿಗಿಂತ ಹೆಚ್ಚಿನ ವ್ಯಕ್ತಿಗಳು ಕೂಡಿಕೊಂಡು ಅದನ್ನೇ ಯಾವುದಾದ್ರೂ ಒಂದು ಆರ್ಗನೈಸ್ ಕ್ರೈಮ್ ಮಾಡೋದು. ಅಥವಾ ಆರ್ಗನೈಸ್ ಕ್ರೈಮ್ ಅಂತಂದ್ರೆ ಹೇಳಿದ್ದಾರೆ ಏನಂತಂದ್ರೆ ಎನಿ ಕಿಡ್ನಾಪಿಂಗ್, ರಾಬರಿ, ಥೆಫ್ಟ್, ಎಕ್ಸ್ಟ್ರಾಕ್ಷನ್, ಲ್ಯಾಂಡ್ ಗ್ರ್ಯಾಬಿಂಗ್ ಆರ್ ಕಾಂಟ್ರಾಕ್ಟ್ ಕಿಲ್ಲಿಂಗ್, ಎಕನಾಮಿಕ್ ಅಫೆನ್ಸಸ್ which are ಕಂಟಿನ್ಯೂಸ್ಲಿ ಮಾಡ್ತಿತ್ತಂದ್ರೆ ಅನ್ಲಾಫುಲ್ ಆಕ್ಟಿವಿಟಿ, ಕಂಟಿನ್ಯೂಸ್ ಆಗಿ ಅನ್ಲಾಫುಲ್ ಆಕ್ಟಿವಿಟಿ ಅಂತೀವಿ ನಾವು ಇದಕ್ಕೆ. ಸೆಕ್ಷನ್ 11 ಅದಕ್ಕೆ ಬರ್ತಂದ್ರೆ ಕಂಟಿನ್ಯೂಸ್ ಅನ್ಲಾಫುಲ್ ಆಕ್ಟಿವಿಟಿ. ಸೊ ಕಂಟಿನ್ಯೂಸ್ ಅನ್ಲಾಫುಲ್ ಆಕ್ಟಿವಿಟಿ ಗ್ಯಾಂಗ್ ಮಾಡ್ತಿತ್ತಂತಂದ್ರೆ ಅದನ್ನು ಅಪರಾಧ ಮಾಡಿದ್ದಾರೆ. ಯಾಕಂದ್ರೆ ಈಗಿನ ಸಮಾಜದಲ್ಲಿ ಗ್ಯಾಂಗ್ಗಳು ಭಾಳ ಪ್ರೊಫೆಷನಲ್ ಇದ್ದಾರೆ. ಆ ಗ್ಯಾಂಗ್ಗಳನ್ನು ಕಂಟ್ರೋಲ್ ಮಾಡಬೇಕಾಗಿತ್ತಂದ್ರೆ ಈ ಥರ ಒಂದು ಅಪರಾಧ ಬೇಕಾಗಿತ್ತು. ಸೊ ಆರ್ಗನೈಸ್ ಕ್ರೈಮ್ ಇಸ್ ಅ ಗುಡ್ ಇನ್ವೆನ್ಷನ್ ಮೇಡ್ ಇನ್ ದಿಸ್ ಆಕ್ಟ್. ಈ ಕಾಲದಲ್ಲಿ ಅದನ್ನು ಒಳ್ಳೆ ಮಾಡಿದ್ದಾರೆ. ಸೊ ಇದರಲ್ಲಿ ಏನು ಕಂಟಿನ್ಯೂ ಮಾಡಿದ್ದಾರೆ, ಎಕನಾಮಿಕ್ ಅಫೆನ್ಸ್ ತಂದಿದ್ದಾರೆ, ಡ್ರಗ್ಸು ತಂದಿದ್ದಾರೆ, ಸುಪಾರಿ ಕಿಲ್ಲಿಂಗು ತಂದಿದ್ದಾರೆ, ಕಾಂಟ್ಯಾಕ್ಟ್ ಕಿಲ್ಲಿಂಗು ತಂದಿದ್ದಾರೆ, ಸೈಬರ್ ಕ್ರೈಮು ತಂದಿದ್ದಾರೆ, ವೆಹಿಕಲ್ ಥೆಫ್ಟು ತಂದಿದ್ದಾರೆ. ಫಸ್ಟ್ ಟೈಮು ಈ ಹೊಸ ಕಾನೂನಲ್ಲಿ ವೆಹಿಕಲ್ ಥೆಫ್ಟ್ ಅನ್ನೋ ಶಬ್ದನ ಬಳಸಿದ್ದಾರೆ. ಇದು ಒಂದು ಒಳ್ಳೆಯ ಉದ್ದೇಶ. ಇನ್ನು ಎರಡನೇದು ಹೊಸ ಕ್ರೈಮ್ ಕೂಡ ಪಿಟಿ ಆರ್ಗನೈಸ್ ಕ್ರೈಮ್. ಪಿಟಿ ಆರ್ಗನೈಸ್ ಕ್ರೈಮ್ ಅಂದ್ರೆ ಹ್ಯಾಬಿಚುವಲ್ ಅಫೆಂಡರ್ ಅಲ್ಲ, ಫಸ್ಟ್ ಟೈಮ್ ಮಾಡ್ತಾ ಇರೋದು. ಸೊ ಅವರು ಪಿಟಿ ಆರ್ಗನೈಸ್ ಕ್ರೈಮ್, ಫಾರ್ ಎಕ್ಸಾಂಪಲ್ ಸಿಂಗಲಿ ಜಾಯಿಂಟ್ಲಿ ಕಮಿಟಿಂಗ್ ಅ ಥೆಫ್ಟು, ಸ್ನ್ಯಾಚಿಂಗು. ಈಗ ಗೊತ್ತಾ, ಈಗ ಸ್ನ್ಯಾಚಿಂಗ್ ಬಹಳ ಪ್ರಮಾಣದಲ್ಲಿ ಬೆಳೀತಾ ಇದೆ. ಸೊ ಚೈನ್ ಸ್ನ್ಯಾಚಿಂಗ್ ಇರ್ಬೋದು, ತಾಳಿ ಸ್ನ್ಯಾಚಿಂಗ್ ಇರ್ಬೋದು, ಪರ್ಸ್ ಸ್ನ್ಯಾಚಿಂಗ್ ಇರ್ಬೋದು, ಅಥವಾ ಮೊಬೈಲ್ ಸ್ನ್ಯಾಚಿಂಗ್ ಇರ್ಬೋದು. ಸೊ ಅವನು ಏನು ಮಾಡಿದ್ದಾರೆ, ಫಸ್ಟ್ ಟೈಮ್ ಇದರಲ್ಲಿ ಕೂಡಿಸಿದ್ದಾರೆ. ಸೊ ಈ ಪಿಟಿ ಆರ್ಗನೈಸ್ ಕ್ರೈಮ್ ಒಂದು ತಂದಿದ್ದಾರೆ, ಅದು ಒಂದು ಒಳ್ಳೆಯ ಲಕ್ಷಣ.